ಹಾಯ್ ನಮಸ್ತೆ ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗಲ್ಲಿ ರೇಷನ್ ಅಕ್ಕಿಯನ್ನು ಬಳಸಿಬಿಟ್ಟು ಸಾಫ್ಟಾಗಿ ಬ್ರೆಡ್ ದೋಸೆಯನ್ನು ಮಾಡುವುದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆಯೇ ಮಷಿನ್ಗೆ ಸ್ವಲ್ಪ ಬಟ್ಟೆ ಹಾಕೋದಿತ್ತು, ಹಾಗೆ ಮಷೀನು ಸ್ವಲ್ಪ ಧೂಳಾಗಿತ್ತು ಅಂತ ಕ್ಲೀನ್ ಮಾಡ್ತಾ ಇದ್ದೆ. ನಮ್ಮ ನಾಯಿ ಮರಿ ಬಂದುಬಿಟ್ಟು ಏನು ಮಾಡ್ತಾ ಇದ್ದೀನಿ ಅಂತ ಮೇಲೆ ಹತ್ತಿ ಹತ್ತಿ ಚೆಕ್ ಮಾಡ್ತಾ ಇದೆ. ಕ್ಲೀನ್ ಮಾಡಿದ್ದೆ, ಮತ್ತೆ ಅದು ಕಾಲಿಟ್ಟು ಎಲ್ಲ ಧೂಳು ಮಾಡ್ತು. ಮತ್ತೊಂದು ಸರಿ ಒರೆಸ್ಕೊಳ್ತಾ ಇದ್ದೀನಿ. ಎವ್ರಿ ಟೈಮ್ ಅದು ಹೀಗೆ ಮಾಡುತ್ತೆ. ನಾನು ಏನಾದರೂ ವರ್ಕ್ ಮಾಡ್ತಾ ಇರುವಾಗ ಹತ್ತಿಬಿಟ್ಟು ಮೇಲೆ ಬಂದು ನೋಡುತ್ತೆ. ಮತ್ತು ಚಿಕ್ಕ ಮರಿ ಇದ್ದಾಗ ಕಿಚನಲ್ಲೆಲ್ಲ ಒಳಗೆ ಬರ್ತಿತ್ತು. ಸಿಂಕಲ್ಲಿ ಪಾತ್ರೆ ಎಲ್ಲ ತೊಳಿತಾ ಇರುವಾಗ ಕೂಡ ಹಾಗೆ ಮಾಡ್ತಾಯಿತ್ತು. ಸಿಂಕ್ ಹತ್ರ ಹತ್ತಿಬಿಟ್ಟು ಅದೇ ಪಾತ್ರೆ ವಾಶ್ ಮಾಡ್ತಾ ಇದ್ದೀನೋ ಅಂತ ಅಂದ್ಕೊಂಡಿರ್ಬೇಕು ನೋಡಿದವರೆಲ್ಲ. ಹಾಗೆ ಫುಲ್ ನಿಂತ್ಕೊಂಡು ನೋಡ್ತಾ ಇರ್ತಿತ್ತು. ನೀರೆಲ್ಲ ಬೀಳೋದು, ಅದು ಸೋಪಿಂದು ನೊರೆ ಎಲ್ಲ ಇರುತ್ತಲ್ವ, ಅದು ಹರಿದು ಹೋಗ್ತಿರುತ್ತೆ. ಸೊ ಅದನ್ನೆಲ್ಲ ನೋಡಿಕೊಂಡು ನಿಂತ್ಕೊಂಡಿರ್ತಿತ್ತು. ಹೀಗೆ ಏನಾದರೂ ಒಂದು ಫನ್ ಮಾಡ್ಕೊಂಡಿರುತ್ತೆ. ನೋಡಿ, ಈಗ ಅದನ್ನು ಬಾಸ್ಕೆಟ್ ತೊಗೊಂಡು ಅದ್ರ ಜೊತೆ ಆಡ್ತಾ ಇದ್ದೀನಿ. ಬಟ್ಟೆ ಇಡೋದಕ್ಕೆ ಅಂತಲೇ ನಾನು ಈ ಥರ ಒಂದು ಬಾಸ್ಕೆಟ್ ಮಾಡಿದ್ದೀನಿ. ಯಾಕಂದರೆ ನಾವು ಕೈಯಿಂದ ವಾಶ್ ಮಾಡುವಾಗ ಬಟ್ಟೆನ ಯೂಶ್ವಲಿ ಡೈಲಿ ವಾಶ್ ಮಾಡಿಬಿಡ್ತೀವಿ. ಇದು ಮಷೀನಿಗೆ ಹಾಕಬೇಕು ಅಂದರೆ ಒಂದೇ ದಿನಕ್ಕೆ ಬಟ್ಟೆನ ನಾವು ಸ್ವಲ್ಪ ಬಟ್ಟೆ ಇದ್ದಾಗ ಮಷೀನಿಗೆ ಹಾಕ್ತೀವಲ್ವ, ಆಗ ನಮಗೆ ಲಾಸ್ ಆಗುತ್ತೆ. ಕರೆಂಟ್ ಬಿಲ್ ಕೂಡ ಜಾಸ್ತಿ ಹೋಗುತ್ತೆ, ವಾಟರ್ ಜಾಸ್ತಿ ಹೋಗುತ್ತೆ. ಯಾಕಂದರೆ ಸ್ವಲ್ಪ ಬಟ್ಟೆ ಹಾಕಿದರೂ ಕೂಡ 1 ಅವರ್ ತೊಗೊಳುತ್ತೆ ವಾಶ್ ಮಾಡೋಕ್ಕೆ. ತುಂಬ ಬಟ್ಟೆ ಹಾಕಿದರೂ 1 ಅವರೇ ಬೇಕು. ಸೊ ಹಾಗಾಗಿ ವಾಷಿಂಗ್ ಮಷಿನ್ ಇದ್ದರೆ 2 ದಿನ ಬಟ್ಟೆನ ಅಥವಾ 3 ದಿನ ಬಟ್ಟೆ ಸ್ಟಾಕ್ ಇಟ್ಟು ಆಮೇಲೆ ಹಾಕೋದ್ರಿಂದ ನಮಗೇ ಹೆಲ್ಪ್ಫುಲ್ ಆಗುತ್ತೆ. ಆಮೇಲೆ ಇದು ವಾಷಿಂಗ್ ಮಿಷಿನ್ ಆಟೋಮೆಟಿಕ್ ಮಷಿನ್ ಇದೆ. ತಾನೇ ವಾಟರ್ನ ತಗೊಳುತ್ತೆ. ಹಾಗೆಯೇ ಅದರಲ್ಲಿ ಒಳಗಡೆ ಒಂದು ಬಾಕ್ಸ್ ಇರುತ್ತೆ ಸೋಪ್ ಪೌಡ್ರ್ ಹಾಕೋದಕ್ಕೆ, ಡಿಟರ್ಜೆಂಟ್ ಪೌಡರ್ನ. ಅಲ್ಲಿಂದ ಹಾಕಿಟ್ಬಿಟ್ರೆ ಅದು ತಾನೇ ಎಲ್ಲವನ್ನು ಸೋಪ್ ಪೌಡ್ರ್ ತಗೊಳುತ್ತೆ ಮತ್ತು ವಾಟರ್ ತಗೊಂಡು ಫಸ್ಟು 3 ಥರ ಆಪ್ಷನ್ ಇರುತ್ತೆ. ಕ್ಲೀನ್ ಮಾಡಿ ಒಂದು ವಾಶ್ ಮಾಡುತ್ತೆ, ಒಂದು ತೊಳೆಯುತ್ತೆ, ಮತ್ತು ಒಂದು ಹಿಂಡಿ ಕೊಡುತ್ತೆ. ಸೊ 3 ಥರ ಆಪ್ಷನ್ನ ಎಟ್ ಎ ಟೈಮ್ ಇಟ್ಟರೆ 1 ಅವರ್ ತೊಗೊಳುತ್ತೆ. ಬೇಡಪ್ಪ ನಮಗೆ ನಾವೇ ಕೈಯಿಂದ ಹಿಂಡ್ಕೊಳ್ತೀವಿ, ಇದು ಜೋರಾಗಿ ಹಿಂಡುತ್ತೆ, ನಾವೇ ತೊಳ್ಕೊಳ್ತೀವಿ ಅಂದರೆ ಬರೀ ವಾಶ್ ಅಂತ ಆಪ್ಷನ್ ಇರುತ್ತೆ. ವಾಶ್ ಅಂತ ಕೊಟ್ಟರೆ ಅದು ವಾಶ್ ಮಾಡುತ್ತೆ. ಆಮೇಲೆ ನೀರು ಅಲ್ಲೇ ಬಿಟ್ಟಿರುತ್ತೆ. ನಾವು ಅದನ್ನ ಮಷೀನಿಂದ ತೆಗೆದು ನಾವೇ ಕೈಯಿಂದ ಬಟ್ಟೆನ ಹಿಂಡ್ಕೊಂಡು ಒಣಗಿ ಹಾಕ್ಕೋಬೋದು. ಸೊ ಅಷ್ಟೆಲ್ಲ ಮಾಡೋದು ಬೇಡ, ಎಲ್ಲ ಮಷೀನೇ ಮಾಡಿಕೊಳ್ಳಿ ಅಂದರೆ ಎಲ್ಲ ಸೇರಿ ಒಂದು ಆಪ್ಷನ್ ಇರುತ್ತೆ. ಮೊದಲಿಗೆ ಮೇಲೆ ಒಂದು ಸ್ವಿಚ್ ಬಟನ್ ಇರುತ್ತೆ, ಅದನ್ನು ಆನ್ ಮಾಡಿ ಆದಮೇಲೆ ಇಲ್ಲಿ ಮತ್ತೊಂದು ಬಟನ್ ಇರುತ್ತೆ. ಇವಾಗ ಆನ್ ಮಾಡಿದ್ನಲ್ವ ಆ ಬಟನ್ ನೋಡಿ, ವಾಶ್, ರಿನ್ಸ್, ಸ್ಪಿನ್ ಅಂತ 3 ಆಪ್ಷನ್ ಇರುತ್ತೆ. ಅದಾದಮೇಲೆ 7 ಥರ 8 ಥರ ಆಪ್ಷನ್ ಇರುತ್ತೆ. ಒಂದು ನಾರ್ಮಲ್ ವಾಶ್ ಇರುತ್ತೆ, ಒಂದು ಜೆಂಟಲ್ ವಾಶ್ ಇರುತ್ತೆ, ಒಂದು ಕ್ವಿಕ್ ವಾಶ್ ಅಂತ ಇರುತ್ತೆ. ನಾರ್ಮಲ್ ಅಂದರೆ ಅದರಲ್ಲಿ ಸಿಂಪಲ್ಲಾಗಿ ಒಗೆಯುತ್ತೆ. 3 ಥರ ಆಪ್ಷನ್ ತಾನೇ ತಗೊಳುತ್ತೆ. ವಾಶ್ ಮಾಡಿ ಬಟ್ಟೆನ ತೊಳೆದು ಹಿಂಡಿ ಕೊಡುತ್ತೆ. ಕ್ವಿಕ್ ವಾಶ್ ಅಂದರೆ ಬರೀ 25 ನಿಮಿಷದಲ್ಲಿ ವಾಶ್ ಆಗುತ್ತೆ. ಅದೇನು ಅಷ್ಟು ಕ್ಲೀನ್ ಮಾಡಿಕೊಡಲ್ಲ ಬಟ್ಟೆನ. ಸೊ ಈ ಥರ ಮೆನಿ ಆಪ್ಷನ್ಸ್ ಇರುತ್ತೆ. ಇನ್ನೂ ಡೀಟೇಲಾಗಿ ವಾಷಿಂಗ್ ಮಷಿನ್ದೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾರೆಲ್ಲ ವಾಷಿಂಗ್ ಮಷಿನ್ ತೊಗೊಳ್ಬೇಕು ಅಂತಿದ್ದೀರಾ ಅಥವಾ ಇನ್ನೂ ಐಡಿಯಾ ಇರಲ್ಲ ಅದು ಹೇಗೆ ಯೂಸ್ ಮಾಡೋದು ಅಂತ, ಸೊ ಅದೆಲ್ಲವನ್ನು ನಾನು ತೋರಿಸ್ತೀನಿ. ಇಲ್ಲಿ ನಾನು ದೋಸೆಗೆ ಹಿಂದಿನ ದಿನ ಅಕ್ಕಿನ ನೆನೆಸಿಟ್ಕೊಳ್ತಾ ಇದ್ದೀನಿ. ರೇಷನ್ ಅಕ್ಕಿನ ಚಿಕ್ಕ ಗ್ಲಾಸಿಂದ 5 ಗ್ಲಾಸ್ ರೇಷನ್ ಅಕ್ಕಿ ನೆನೆಸಿಟ್ಕೊಂಡು ಅದಕ್ಕೆ 1 ಗ್ಲಾಸು ಉದ್ದಿನ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಳೆ ಅಲ್ಲ, ಕಾಳು ಇರುತ್ತಲ್ವ. 1 ಗ್ಲಾಸು ಅಥವಾ 1.5 ಅಷ್ಟು ನಾವು ಉದ್ದಿನಬೇಳೆ ಹಾಕ್ಕೋಬೋದು. 5 ಗ್ಲಾಸ್ಗೆ ಅದೇ ಗ್ಲಾಸಿಂದನೇ 5 ಗ್ಲಾಸ್ ಅಕ್ಕಿ, ಅದೇ ಗ್ಲಾಸಿಂದ ಒಂದು ಗ್ಲಾಸು ಉದ್ದಿನಬೇಳೆ ಎಲ್ಲವನ್ನು ಚೆನ್ನಾಗಿ ತೊಳಿಬೇಕು. ಒಂದು 5-6 ಸರಿ ತೊಳಿಬೇಕು ರೇಷನ್ ಅಕ್ಕಿ ಆಗಿರೋದ್ರಿಂದ. ಆವಾಗ ನೀರು ಟ್ರಾನ್ಸ್ಪರೆಂಟ್ ಕ್ಲೀನ್ ಆಗುತ್ತೆ. ಅದಕ್ಕೆ ಮೆಂತ್ಯ ಕಾಳನ್ನು ಹಾಕ್ಕೊಂಡಿದ್ದೀನಿ 1.5 ಸ್ಪೂನ್. ಹಾಗೆ 1 ಸ್ಪೂನು ತೊಗರಿಬೇಳೆ ಹಾಕ್ಕೊಳ್ತಾ ಇದ್ದೀನಿ. ತೊಗರಿಬೇಳೆ ಹಾಕ್ಕೊಳ್ಳೋದ್ರಿಂದ ದೋಸೆ ಕಲರ್ ಚೆನ್ನಾಗಿ ಬರುತ್ತೆ. ಮತ್ತು ಮೆಂತ್ಯ ಕಾಳು ಹಾಕ್ಕೊಳ್ತೀವಲ್ವ, ದೋಸೆ ಮಾಡುವಾಗ ಘಮ ಘಮ ಅಂತ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಆರೋಗ್ಯಕ್ಕೂ ಒಳ್ಳೆಯದು ಮೆಂತ್ಯ ಕಾಳು. ಹಾಗಾಗಿ ನಾನು 1.5 ಸ್ಪೂನ್ ತೊಗೊಳ್ತಾ ಇದ್ದೀನಿ. ಅದೇನು ಕಹಿ ಬಿಡಲ್ಲ, ಸೊ ಈಸಿಯಾಗಿ ನಾವು ಹಾಕ್ಕೋಬೋದು. ಒಂದು 6 ಅವರ್ 6 ತಾಸು ನೆನೆದ್ರೆ ಸಾಕು. 6 ತಾಸು ನೆನೆಸಿದ ನಂತರ ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಸ್ವಲ್ಪ ಕೂಡ ರವೆ ಇರಬಾರ್ದು ದೋಸೆಗೆ. ತುಂಬ ಸಾಫ್ಟಾಗಿ ಮಾಡಿಕೊಂಡ್ರೆ ನಮಗೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಲಾಸ್ಟಲ್ಲಿ ಒಂಥರ ಚಪಾತಿ ಥರ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ದೋಸೆ ಹಾಕಿದರೆ ಹಂಚಲ್ಲಿ ಹಾಕಿದಾಗ ಹೋಲ್ ಆಗಬೇಕಲ್ವ ದೋಸೆ, ಆ ಥರ ಆಗೋಲ್ಲ. ಹಾಗಾಗಿ ಫುಲ್ ಸಾಫ್ಟಾಗಿ ಮಾಡಿಕೊಂಡು ಅದಕ್ಕೆ ನೈಟ್ನೇ ಸ್ವಲ್ಪ ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ ಎತ್ತಿ ಇಡ್ತಾ ಇದ್ದೀನಿ. ಅದಾದಮೇಲೆ ಇನ್ನೊಂದು ಸ್ವೀಟ್ ಮಾಡ್ಕೊಂಡಿದ್ದೆ. ಇದು ಕುಂಬಳಕಾಯಿ ಬರುತ್ತಲ್ಲ, ಬೂದು ಕುಂಬಳಕಾಯಿಂದ ಪೇಟ ಅಂತ ಮಾಡ್ತಾರೆ. ಅದನ್ನು ನಾನು ಬೆಲ್ಲದಿಂದ ಸುಣ್ಣವನ್ನು ಹಾಕ್ದೇ ಮಾಡಿದ್ದೀನಿ. ಆ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇದು ನೆಕ್ಸ್ಟ್ ಡೇ ನೋಡಿ.
ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಈ ಥರ ನಾವು ದೋಸೆ ಅಕ್ಕಿಯಿಂದನೇ ಮಾಡಿದರೆ ಇಷ್ಟು ಚೆನ್ನಾಗಿ ಉಬ್ಬಿ ಬಂದಿರಲ್ಲ. ಬಟ್ ರೇಷನ್ ಅಕ್ಕಿಯಿಂದ ಮಾಡ್ತೀವಲ್ವ, ಆವಾಗ ಇಷ್ಟು ಉಬ್ಬುತ್ತೆ ಅಂದರೆ, ಇದು ಮಾರ್ನಿಂಗ್ ನಿಮಗೆ ತೋರಿಸ್ತಾ ಇದ್ದೀನಿ. ನಾನಿನ್ನು ಚಟ್ನಿ ಪಲ್ಯ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಇದು ಮತ್ತೆ ಸ್ವಲ್ಪ ಹಿಟ್ಟು ಉಬ್ಬಿಬಿಟ್ಟು ಕೆಳಗೆ ಚೆಲ್ತಾ ಇತ್ತು. ಅಷ್ಟು ಚೆನ್ನಾಗಿ ಉಬ್ತಾ ಇತ್ತು. ನೋಡಿದರೆ ಇವಾಗ ಮಳೆ ಬರ್ತಾ ಇದೆ. ಮಳೆಗಾಲದಲ್ಲಿನೇ ಮಾಡಿರೋದು, ಆದರೂ ಕೂಡ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ರಾತ್ರಿಯೇ ಉಪ್ಪು ನೆನೆಸಿಡೋದ್ರಿಂದ ಅದು ಇನ್ನೂ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಅದಾದಮೇಲೆ ನೋಡಿ, ಇವಾಗ ದೋಸೆಯನ್ನು ಮಾಡ್ಕೊಳ್ಳೋದಕ್ಕೆ ಹಂಚನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದು ಕ್ಯಾಸ್ಟ್ ಐರನ್ ತವ ಬರುತ್ತಲ್ವ, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ನಾನ್ ಸ್ಟಿಕ್ಕಲ್ಲಿ ಕೂಡ ಮಾಡ್ಕೋಬೋದು. ನನ್ನ ಹತ್ರ ನಾನ್ ಸ್ಟಿಕ್ ಯೂಸ್ ಮಾಡಿ ಸಾಕಾಗಿತ್ತು. ಇದು ಹೊಸದಾಗಿ ತೊಗೊಂಡಿದ್ದೆ, ಸೊ ನೋಡೋಣ ಅಂದ್ಬಿಟ್ಟು ಇದರಲ್ಲೇ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಇದು ಕೂಡ ಸ್ವಲ್ಪ ಕೋಟಿಂಗ್ ಇದೆ, ನಾನ್ ಸ್ಟಿಕ್ ಅಂತ ಹೇಳಿದ್ದಾರೆ, ನೋಡಬೇಕು. ಅದಾದಮೇಲೆ ನೋಡಿ, ಈ ಥರ ದೋಸೆ ಹಾಕಿದ ತಕ್ಷಣ ಹೋಲ್ ಬರ್ತಿದೆ ಅಂದರೆ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಅರ್ಥ. ಅದಕ್ಕೆ ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ದೋಸೆ ಅಂತಲೂ ಹೇಳ್ಬೋದು. ಬ್ರೆಡ್ ದೋಸೆ ಥರ ಮಾಡ್ಕೊಳ್ತಾ ಇರೋದ್ರಿಂದ ತುಂಬ ದಪ್ಪವಾಗಿ ಮಾಡ್ಕೊಳ್ತಾ ಇದ್ದೀನಿ. 2 ಸ್ಪೂನು ಹಿಟ್ಟು ಹಾಕ್ಕೊಂಡು ಚಿಕ್ಕ ಸೈಜಲ್ಲೇ ಮಾಡ್ತಾಯಿದ್ದೀನಿ. ದಪ್ಪವಾಗಿ ಇದೆ, ಸಾಫ್ಟಾಗಿ ಬ್ರೆಡ್ ತಿಂದರೆ ಹೇಗಿರುತ್ತೆ ಅಷ್ಟೇ ಸಾಫ್ಟಾಗಿ ಬಂದಿದೆ. ಮತ್ತು ಟೇಸ್ಟ್ ಕೂಡ ತುಂಬ ರುಚಿಯಾಗಿದೆ, ಅದ್ಭುತವಾದಂಥ ಟೇಸ್ಟ್ ಆಗುತ್ತೆ. ನೀವೂ ಟ್ರೈ ಮಾಡಿ, ಈಸಿಯಾಗಿ ಇದೆ. ಎಕ್ಸ್ಟ್ರಾ ನಾವು ಇದಕ್ಕೆ ಇನ್ನೇನು ಸೇರಿಸ್ಕೊಳ್ಳೋಗತ್ತೆ ಇಲ್ಲ, ಮಜ್ಜಿಗೆ ಮೊಸರು ಅದು ಇದು ಅಂತ ಸೋಡಾ ಪುಡಿ ಯಾವುದು ಬೇಕಾಗಲ್ಲ. ಹೀಗೆ ಸಿಂಪಲ್ಲಾಗಿ ಮಾಡಿದ್ರೂ ತುಂಬ ಚೆನ್ನಾಗಿ ಬರುತ್ತೆ. ನೀವೂ ಟ್ರೈ ಮಾಡಿ. ನೋಡಿ, ಪ್ರತಿಯೊಂದು ದೋಸೆನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಕಲರ್ ಕೂಡ ಆಚೆಗೆ ಹೀಗೆ ತುಂಬ ಚೆನ್ನಾಗಿ ಬಂದಿದೆ. ತೊಗರಿಬೇಳೆ ಸೇರಿಸ್ಕೊಂಡಿರ್ತೀವಲ್ವ, ಅದಕ್ಕೆ ಕಲರ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ತೊಗರಿಬೇಳೆ ಹಾಕ್ಕೋಬೇಕು. ಮತ್ತು ಇನ್ನೂ ಕಲರ್ ಬರಬೇಕು ಅಂದರೆ 1 ಸ್ಪೂನ್ ಇದಕ್ಕೆ ನಾವು ಸಕ್ಕರೆಯನ್ನು ಸೇರಿಸ್ಕೋಬೋದು ಹಿಟ್ಟಲ್ಲಿ. ಇದು ಸಕ್ಕರೆಯನ್ನು ಸೇರಿಸ್ಕೊಳ್ಳೋದ್ರಿಂದ ಕೂಡ ದೋಸೆ ಪಡ್ಡು ಏನೇ ಮಾಡಿದ್ರು ಪೂರಿ ಎಲ್ಲದಕ್ಕೂ ಕಲರ್ ಚೆನ್ನಾಗಿ ಬರುತ್ತೆ. ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು ಆಂಟಿ ಹೋಟೆಲ್ ಮಾಡ್ತಾಯಿದ್ರು, ಸೊ ಅವರು ನನಗೆ ಆ ಸೀಕ್ರೆಟ್ನ ಹೇಳ್ಕೊಟ್ಟಿದ್ರು. ಅವರು ಮಾಡುವಾಗ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಏನು ಹಾಕ್ತೀರಾ ಅಂತ ಕೇಳಿದಾಗ ಹೇಳಿದರು, ಲಾಸ್ಟಲ್ಲಿ 1 ಸ್ಪೂನ್ ಅದಕ್ಕೆ ಹಿಟ್ಟಲ್ಲಿ ಪೂರಿ ಹಿಟ್ಟು, ಇಡ್ಲಿ ಅಲ್ಲ, ದೋಸೆ ಪಡ್ಡು ಈ ಎಲ್ಲ ಹಿಟ್ಟಿಗೂ 1 ಸ್ಪೂನಷ್ಟು ಸಕ್ಕರೆಯನ್ನು ಸೇರಿಸ್ಕೋಬೇಕಂತೆ. ಅದು ಕಲರ್ ಚೆನ್ನಾಗಿ ಬಿಡುತ್ತೆ ಅಂತ ಹೇಳ್ತಾಯಿದ್ರು ಅವರು. ನಾನಿಲ್ಲಿ ಯಾವುದು ಸಕ್ಕರೆಯನ್ನು ಸೇರಿಸ್ಕೊಂಡಿಲ್ಲ, ಆದರೂ ಕೂಡ ಕಲರ್ ತುಂಬ ಚೆನ್ನಾಗಿ ಬಂದಿದೆ. ತೊಗರಿಬೇಳೆ ಕೂಡ ಸೇರಿಸ್ಕೊಳ್ಳೋದ್ರಿಂದ ಕಲರ್ ಬರುತ್ತೆ ಅಂತ ಹೇಳ್ತಾರೆ. 1 ಸ್ಪೂನಷ್ಟು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಆದ್ರೂ ಅದು ಒಂಥರ ಹಾರ್ಡ್ ಆಗುತ್ತೆ, ಸೊ ಹಾಗಾಗಿ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. 1 ಸ್ಪೂನಷ್ಟು ಮಾತ್ರ ಸೇರಿಸ್ಕೊಳ್ಳಿ. ನೋಡಿ, ಪ್ರತಿ ದೋಸೆನೂ ನಾನು ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಎಲ್ಲದೂ ಅದೇ ರೀತಿ ತುಂಬ ಸಾಫ್ಟಾಗಿ ಕಲರ್ ಆಗಿ ಬರ್ತಾಯಿದೆ. ಯಾವ ದೋಸೆನೂ ಫೇಲ್ ಆಗಿಲ್ಲ. ಹಿಟ್ಟನ್ನು ನಾವು ಚೆನ್ನಾಗಿ ಸಾಫ್ಟಾಗಿ, ಎಷ್ಟು ಸಾಧ್ಯ ಅಷ್ಟು ಸಾಫ್ಟಾಗಿ ಮಾಡ್ಕೋಬೇಕು. ಅಂದರೆ ಮಾತ್ರ ನಮಗೆ ದೋಸೆ ಚೆನ್ನಾಗಿ ಆಗುತ್ತೆ. ಸ್ವಲ್ಪ ಕಾಳು ಥರ ರವೆ ಉಳಿದಿದ್ರೆ ಅದು ಚಪಾತಿ ಥರ ಆಗೋಕ್ಕೆ ಶುರು ಆಗುತ್ತೆ ದೋಸೆ ಮಾಡಿದಾಗ. ಹಾಗಾಗಿ ಎಷ್ಟು ಸಾಫ್ಟ್ ಇರುತ್ತೆ ಅಷ್ಟು ಬೆಸ್ಟ್. ನೋಡಿ, ಈ ರೆಸಿಪಿ ಈ ಥರ ಆಯಿತು. ನಿಮಗೂ ಇಷ್ಟ ಆಗಿದ್ದರೆ ಒಂದು ಸರಿ ಟ್ರೈ ಮಾಡಿಬಿಟ್ಟು ಹೇಗಾಯಿತು ಏನಂತ ಕಮೆಂಟ್ ಮಾಡಿ, ನಿಮ್ಮ ಒಪಿನಿಯನ್ನ ಶೇರ್ ಮಾಡಿ. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ನನ್ನ ಕೇಳ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋನ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನನ್ನ ಈಗ 3rd ಲಾಗ್ ಆಗಿದೆ. ಈಗ 3ನೇ ಲಾಗ್. ಇವಾಗ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ತುಂಬ ಸಾಫ್ಟಾಗಿ ಬಂದಿದೆ. ಎಷ್ಟು ಸಾಫ್ಟ್ ಇದೆ ಅಂದರೆ ಇಲ್ಲಿ ವಿಡಿಯೋದಲ್ಲಿ ಅಷ್ಟು ಗೊತ್ತಾಗ್ತಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ಸಾಫ್ಟಾಗಿ. ಮತ್ತು ಟೇಸ್ಟ್ನೂ ಅಷ್ಟೇ ಸೂಪರಾಗಿದೆ. ಇದ್ರ ಜೊತೆಗೆ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯನ ಮಾಡಿದ್ದೆ. ಅದನ್ನು ಏನು ನಿಮ್ಮ ಜೊತೆ ರೆಸಿಪೀಸ್ ಶೇರ್ ಮಾಡ್ತಾಯಿಲ್ಲ, ಸಿಂಪಲ್ಲಾಗಿ ಮಾಡಿದ್ದೆ. ನೋಡಿ, ಕಲರ್ ಬ್ಯಾಕ್ ಸೈಡ್ ಫ್ರಂಟಲ್ಲೂ 2 ಕಡೆಗೂ ಕಲರ್ ತುಂಬಾ ಚೆನ್ನಾಗಿದೆ. ಟೇಸ್ಟ್ನೂ ಅಷ್ಟೇ ಚೆನ್ನಾಗಿ ಬಂದಿದೆ. ಹಾಗೆಯೇ ನಮ್ಮ ನಾಯಿ ಮರಿಗೂ ಕೂಡ ಈ ದೋಸೆ ಅಂದರೆ ತುಂಬ ಇಷ್ಟ ಆಗಿಬಿಟ್ಟಿದೆ. ಅದಕ್ಕೂ ತಿನ್ನಿಸ್ತಾ ಇದ್ದೆ. ಅದು ಕ್ಯಾಮ್ರಾನ ಚೆಕ್ ಮಾಡ್ಕೊಂಡಿಲ್ಲ, ಫೇಸ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ ನಮ್ಮ ನಾಯಿ ಮರಿದು. ಅದು ಫುಲ್ ಇಷ್ಟಪಟ್ಟು ತಿಂತಾಯಿತ್ತು. ಈ ಥರ ದೋಸೆ, ಚಪಾತಿ ಮತ್ತು ರೊಟ್ಟಿ ಏನಾದರೂ ಇದ್ದರೆ ನಮ್ಮ ನಾಯಿ ಮರಿಗೆ ತುಂಬ ಇಷ್ಟ ಆಗುತ್ತೆ ರೈಸ್ಗಿಂತ. ಏನು ಕೊಟ್ಟರೂ ತಿನ್ನುತ್ತೆ, ಜಾಣ ಇದೆ. ಆ ಥರ ಇಂಥದ್ದೇ ಫುಡ್ ಬೇಕು ಅಂತ ಏನೂ ಇರಲ್ಲ ಅದಕ್ಕೆ. ಎಲ್ಲ ಫುಡ್ಡು ತಿನ್ನುತ್ತೆ, ಹಣ್ಣುಗಳು ತಿನ್ನುತ್ತೆ. ನೋಡಿ, ದೋಸೆ ತೊಗೊಂಡು ಅದರದ್ದು ಜಾಗ ಮಾಡ್ಕೊಂಬಿಟ್ಟಿದೆ. ಬೆಡ್ ಮೇಲೆ ಹತ್ಬಿಟ್ಟು ಹೋಗಿ ಅಲ್ಲಿ ಕುತ್ಕೊಂಡು ತಿನ್ನೋದು. ಏನಾದರೂ ಕೊಟ್ಟ ತಕ್ಷಣ ತೊಗೊಂಡೋಗೋದು, ಓಡೋಗಿ ಅದ್ರ ಮೇಲೆ ಕುತ್ಕೊಂಡು ತಿನ್ನೋದು.
ಆ ಥರ ಅದು ರೂಢಿ ಮಾಡ್ಕೊಂಡಿದೆ. ಅದರದ್ದು ಫೇವ್ರೆಟ್ ಪ್ಲೇಸ್ ಆಗೋಗ್ಬಿಟ್ಟಿದೆ ಅದು. ಅಲ್ಲಿ ಹೋಗಿನೇ ಮಲ್ಕೊಂಡಿರುತ್ತೆ ಯಾವಾಗಲಾದರೂ ಒಂದೊಂದು ಸರಿ ಅಷ್ಟೇ. ಫುಲ್ ಅಲ್ಲೇ ನಿದ್ದೆ ಮಾಡು ಅಂತ ರೂಮಲ್ಲಿ ಕೂಡ ಹಾಕಿದರೆ ಕೊಯ್ ಕುಯ್ ಮಾಡುತ್ತೆ ಹೊರಗೆ ಬರ್ತೀನಿ ಅಂತ. ನಾವಿರಬೇಕು ಕಣ್ಮುಂದೆ, ನಾನಿದ್ದರೆ ಮಾತ್ರ ಸುಮ್ಮನೆ ಇರುತ್ತೆ. ನಾನು ಇರಲಿಲ್ಲ ಅಂದರೆ, ಕಾಣಿಸಿಲ್ಲ ಅಂದರೆ ಕೂಗಾಡ್ತಾ ಇರುತ್ತೆ. ಬಿಚ್ಚಿ ಬಿಚ್ಚಿ ಹೊರಗೆ ಬಿಡಿ, ಡೋರ್ ಓಪನ್ ಮಾಡಿ ಅಂತೆಲ್ಲ ಸೌಂಡ್ ಮಾಡ್ತಾ ಇರುತ್ತೆ. ಓಕೆ ಫ್ರೆಂಡ್ಸ್, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಬೇರೆ ವಿಡಿಯೋಸ್ನ ನಿಮ್ಮ ಜೊತೆಗೆ ನೆಕ್ಸ್ಟ್ ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ನೋಡ್ತಾ ಇರಿ.